ಒಂದು 80 to 90% ಯಾರಿಗೂ ಗೊತ್ತಿರಲ್ಲ, ಒಂದು 10% ಗೊತ್ತು. ಕ್ಯಾಮ್ರಾಮ್ಯಾನ್ ಫೋಟೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಕೋಲಾರಲ್ಲಿ ಇನ್ನೇನು ಪ್ಲೇಸ್ ಇದೆ ಗೊತ್ತು. ಕೋಲಾರ ಜನಕ್ಕೆ ಗೊತ್ತಿರಲ್ಲ ಇದು, ಆಲ್ಮೋಸ್ಟ್ ಹಳ್ಳಿ ಕಡೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬನ್ನಿ ತೋರಿಸ್ತೀವಿ, ಅಲ್ಲಿವರೆಗೂ ಶಾರ್ಟ್ಸ್ ಎಂಜಾಯ್ ಮಾಡಿ. ಗೈಸ್ ಏನಾಗೈತೆ ಅಂದರೆ ಮಿಸ್ಸಾಗಿ ಇನ್ನೊಂದು ಲೊಕೇಶನ್ಗೆ ಹೋಗ್ಬಿಟ್ಟಿದ್ದೀವಿ. ಇವಾಗ ಮತ್ತೆ ರಿಟರ್ನ್ ಹೋಗ್ಬೇಕು. ಫೈನಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೇಳಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕು. ನೋಡಿ ಇವ್ನು ಆಗಲೇ ಕ್ಯಾಮ್ರಾ ಎತ್ತಿದ್ನು. ಹೆಂಗನ್ಸ್ತೈತೆ ಲೋಕಿ ರೋಡ್ ಟ್ರಿಪ್ಪು? ರೋಡ್ ಟ್ರಿಪ್ ಹೆಂಗನ್ಸ್ತೈತೋ? ಚೆನ್ನಾಗೈತೆ. ಹೆಂಗನ್ಸ್ತೈತೋ ರೋಡ್ ಟ್ರಿಪ್? ಹೆಂಗನ್ಸ್ತೈತೆ? ಹಾಂ, ಜೋರಾಗಿ ಹೇಳ್ಬೇಕು, ಏನೋ ಹೇಳೋದು. ಚೆನ್ನಾಗೈತೆ ಇಲ್ಲ? ಹೆಂಗನ್ಸ್ತೈತಪ್ಪ ಕ್ಯಾಮ್ರಾಮ್ಯಾನ್ ರೋಡ್ ಟ್ರಿಪ್ಪು? ಚೆನ್ನಾಗಿದೆ ಬಿಡು. ನಿಂಗೆ ಹೆಂಗೆ ಅನಿಸ್ತೈತೋ? ಚೆನ್ನಾಗೈತಾ ಇಲ್ಲೋ? ಮಾತೇ ಇಲ್ಲ. ಸೂಪರಾ ಗೈಸ್. ನೋಡಿ ಈ ದೇವಸ್ಥಾನ, ಇದು ನೋಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕು. ಬನ್ನಿ, ಇಲ್ಲಿ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಹೋಗೋ ಟೈಮಲ್ಲಿ. ಈತು ಇವಾಗ ನೆಕ್ಸ್ಟು ನಾನು ಅಂದ್ಕೊಂಡಿದ್ದು ಲೊಕೇಶನ್ಗೆ ಹೋಗ್ತಾಯಿದ್ದೀನಿ. ನಾವೇನು ಪ್ಲ್ಯಾನ್ ಮಾಡ್ಕೊಂಬಂದಿದ್ವಲ್ಲ ಆ ಲೊಕೇಶನ್ಗೆ ಹೋಗ್ತಾಯಿದ್ವಿ. ಇನ್ನೂ ಫೋಟೋಸ್ ಹಿಡ್ಕೊತಾನೆ ಅವ್ರೆ ಗೈಸ್. ಹಂಗೆ ನಿಮಗೂ ಏನಾದರೂ ಕ್ಯಾಮ್ರಾ ಕೋಲಾರಲ್ಲಿದ್ದು ನೀವೇನಾದರೂ ಕ್ಯಾಮ್ರಾ ರೆಂಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರಿಗೆ DM ಮಾಡಿ. ಇವಾಗ ಗಿಡ ಚೆನ್ನಾಗಿಲ್ಲ, ಇತ್ತು ನೋಡ್ತೀನಿ. ಒಳ್ಳೆ ರ್ಯಾಪರ್ ಗೈಸ್. ನೀವು ಹಾಕೊಂಡು ಒಂದು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಕರೆಕ್ಟ್ ಹಂಗೆ ಇದ್ದಲ್ಲಿ ಅವನಂತೆ ರ್ಯಾಪರ್. ನೆಕ್ಸ್ಟ್ ಅಲ್ಲಿ ಗೈಸ್, ನೆಕ್ಸ್ಟ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಕರೆಕ್ಟಾಗಿ ಊರ ಒಳಗಡೆನೆ ಕರ್ಕೊಂಡು ಹೋಗ್ತಾ ಇದ್ದೆ ಗೈಸ್. ನೋಡಲ್ಲ ಅಣ್ಣ, ನಡಿಯೋಣ, ಹಿಂಗಲ್ಲಣ, ಹಂಗಣ ಹೋಗೋದಣ್ಣ, ಬೇಡ ನಡಿಯೋಣ, ಸುತ್ತಣ ಕರ್ಕೊಂಬಂದು ಯಾವ್ದೋ ಅಲ್ಲ ರಾಂಗ್ ಲೊಕೇಶನ್ ಕರ್ಕೊಂಬಂದ. ಮತ್ತೆ ಅವ್ರ ಬ್ಯಾಟ್ನ ಕೇಳ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೆ. ಫೈನಲಿ ಬಂದಿದ್ದೀವಿ ಗೈಸ್, ಫೈನಲಿ ಬಂದಿದ್ದೀವಿ. ನೋಡ್ತೀರಾ? ಪ್ಲೀಸ್ ಗೈಸ್, ನೋಡಿ ಅವಾಗಲೇ ಸ್ಟಾರ್ಟ್ ಆಯಿತು ಎತ್ಕೊಂಬಾರ ಕ್ಯಾಮ್ರಲ್ಲಿ. ನೋಡಿ ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಬಾಡಿ ಗಾರ್ಡ್ಸ್. ನನಗೆ ಹೆಂಗನ್ಸ್ತೈತೆ ಹೇಳು ಹೋಗ್ಲಿ? ಚೆನ್ನಾಗೈತಿ ಬಿಡ. ಹೆಂಗನ್ಸ್ತೈತೆ ಈ ಜಾಗ? ಹೆಂಗನ್ಸ್ತೈತಲ್ಲ ಗುಣೆ? ಹೆಂಗನ್ಸ್ತೈತೋ? ಏಯ್, ನಿನ್ನ ಫೋಟೋ ಆಗ್ಲಿ ಹಿಡಿಯೋದೇ ಆಗೋಯ್ತು ಗಾಯ್ಸ್. ಇವ್ನು ಫೋಟೋ ಆಗ್ಲಿ ಹಿಡಿಯೋದೇ ಆಗೋಯ್ತು. ಹೆಂಗನ್ಸ್ತೈತೋ? ಹೆಂಗನ್ಸ್ತೈತೋ? ನೀವು ವಿಸಿಟ್ ಮಾಡಲೇಬೇಕು. ಚೆನ್ನಾಗಿ ಬಂದಿದೆ, ಕಲರ್ ಬಂದಿಲ್ಲ ಅಷ್ಟೇ. ಸಂಡೇ ಟೈಮ್ ಬಂದರೆ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾರೆ ಇಲ್ಲಿ. ಸಂಡೇ ಟೈಮೇ ಆ ದೇವಸ್ಥಾನದ ಬಾಗಿಲು ಓಪನ್ ಆಗಿರುತ್ತೆ.
ಇವಾಗ ಕ್ಲೋಸ್ ಆಗಿದೆ, ಮೇ ಬಿ ಕ್ಲೋಸ್ ಆಗಿದೆ ನೋಡಿ. ಪೀಸ್ ಆಗಿದೆ ಜಾಗ. ಮಳೆ ಬರೋ ವಾತಾವರಣಗಳು ಸ್ವಲ್ಪ ಐತೆ, ನೋಡೋಣ. ಮಳೆ ಬಂದಿಲ್ಲ ಅಂದರೆ ಸಾಕು. ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಏನು ಅದಕ್ಕೆ ತಂದಿದ್ದು ಕೂಡ ಇಲ್ಲೇ ಮುಖ ಕೂತು ಹೋಗು ಹಿಡ್ದ. ನೋಡಿ ಗಾಯ್ಸ್, ನೋಡಿ ನೋಡಿ ಕತ್ತು ನಿಗಿಡ್ಸವ್ರ ಗೈಸ್. ಲೊಕೇಶನ್ ಪಕ್ಕದಲ್ಲಿ ಒಂದು ಹುಡುಗಿ ಗೈಸ್ ನೋಡಿದ್ರಲ್ಲ. ನಾನು ಹೇಳ್ದಂಗೆ ನಮ್ಮ ಕೋಲಾರ ಜನಕ್ಕೆ ಇನ್ನೂ ಆಲ್ಮೋಸ್ಟ್ ಯಾರಿಗೂ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಅಷ್ಟೇ. ಒಂದು 80 to 90% ಯಾರಿಗೂ ಗೊತ್ತಿರಲ್ಲ, ಒಂದು 10% ಗೊತ್ತಿರ್ಬೋದು. ಹಳ್ಳಿ ಕಡೆ ಇರೋರಿಗೆ, ಈ ಸುತ್ತಮುತ್ತ ಹಳ್ಳಿ ಕಡೆ ಇರೋರಿಗೆ ಮಾತ್ರ ಗೊತ್ತಿರ್ಬೋದು. ಆ್ಯಂಡ್ ಕೋಲಾರ ಅವ್ರಿಗೆ ಇನ್ನೂ ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಜಸ್ಟ್ 44 minutes ಡ್ರೈವ್ ಕೋಲಾರಿಂದ ಇಲ್ಲಿಗೆ, 26 kilometers. ಏನು ಸಖತ್ತಾಗಿದೆ ಗೊತ್ತಾ. ಸಂಡೇ ಟೈಮ್ ಬರಬೇಕು, ಫುಲ್ ಜನ ಇರ್ತಾರೆ. ಆಫ್ ರೋಡಿಂಗ್ ಅಂತೂ ಹೋಗೋ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಬೈಕರ್ಸ್ಗಂತೂ ಮಾಡಿಸಿದ ಜಾಗ ಇದು ನೋಡಿ, ಯಾವ ಥರ ಇದೆ ಅಂತ ಲೊಕೇಶನ್ ನೋಡಿ. ಅದೇ ದೇವಸ್ಥಾನ ಬಿಟ್ಟರೆ ಇದು ಲೊಕೇಶನ್. ನಮ್ಮ ಹುಡುಗರಂತೂ ಎದ್ದು ಬರ್ತಾನೆ ಇಲ್ಲ ನೋಡಿ. ಇಲ್ಲಿಬ್ರು ಬರ್ತವ್ರೆ, ಅಲ್ಲಿಬ್ರು ಅವರೇ. ಸಕ್ಕತ್ತಾಗೈತೆ ಗೈಸ್. ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ವೀಕೆಂಡ್ಸಲ್ಲಿ ವಿಸಿಟ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಬರೋ ಇಲ್ಲಿಂದ ಶಾರ್ಟ್ಸ್ ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ವೀಕೆಂಡ್ಸಲ್ಲಿ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ಲೊಕೇಶನ್ ಏನಾದರೂ ಬೇಕಾದರೆ ನನಗೆ DM ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಮೇಲೆ ಎಲ್ಲ ಮುಗೀತು, ವಾಪಸ್ ರಿಟರ್ನ್ ಹೋಗ್ತಾ ಇದ್ದೆ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರಾ? ಗ್ರಹಗತಿ ಸಂದಾಕಿಲ್ವಂತೆ. ಗೈಸ್ ನೋಡಿದ್ರಲ್ಲ, ನಾವು 1 day ಟ್ರಿಪ್ ಎಂಜಾಯ್ ಮಾಡಬೇಕು ಅಂದ್ಕೊಂಡು ಹೋಗಿದ್ದಲ್ಲಿಗೆ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ನೀವು ಏನಾದರೂ ಎಂಜಾಯ್ ಮಾಡಬೇಕಾದ್ರೆ 1 day ಟ್ರಿಪ್, ಅದು ವೀಕೆಂಡ್ಸಲ್ಲಿ ಹೋಗಿ, ಸಖತ್ತಾಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೇ ಇರಲಿ. ಹಂಗೆ ಯಾರ್ಯಾರು ಹೊಸೊಬ್ರು ನೋಡ್ತಿದ್ದೀರಾ, ಒಂದೇ ಒಂದು ಸಬ್ಸ್ಕ್ರೈಬ್, ಒಂದೇ ಒಂದು ಲೈಕ್, ಒಂದೇ ಒಂದು ಕಮೆಂಟ್. ಥ್ಯಾಂಕ್ ಯು ಗೈಸ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.